ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೊರಡ್ತೀವಿ ಪುರೋಹಿತ್ರೆ. ಒಳ್ಳೇದು, ಬರ್ತೀವಿ. ಒಳ್ಳೇದು ರೀ. ಡ್ಯಾಡ್, ನಾನು ಅತ್ತೆ ಅವ್ರನ್ನ ಕಳಿಸ್ಬರ್ತೀನಿ. ಹೋಗ್ಬಮ್ಮ. ಅಮ್ಮಯ್ಯ, ಒಂದು ಗಂಡಾಂತರ ತಪ್ತು. ಮದುವೆ ದಿನ ಹೇಗಿರುತ್ತೋ ಏನೋ. ನನಗೆ ಶ್ರೀಕರ್ ಮಾತ್ರನೇ ಬೇಕು ಅತ್ತೆ ಅವರೇ. ನಿಮ್ಮನೆ ಆಚಾರಗಳಲ್ಲ. ಮದ್ವೆ ಮಾಡ್ಕೊಂಡು ನಾನೇ ಜೀವನ, ನಾನೇ ಪ್ರಾಣ ಅಂತ ಎಷ್ಟೋ ಮಾತುಗಳನ್ನು ಹೇಳಿರೋ ಶ್ರೀಕರ್ ಅವರು ಮತ್ತೊಂದು ಹುಡುಗಿನ ಅವ್ರ ಜೀವನದಲ್ಲಿ ಆಹ್ವಾನಿಸ್ಬೇಕು ಅನ್ಕೊಂತಿದಾರ. ಇನ್ನು ನಂಗೆ ನಂಬೋಕೆ ಆಗ್ತಿಲ್ಲ. ನಿಶ್ಚಿತಾರ್ಥ ಆಗೋಗಿರತ್ತ? ಅವನಿ, ನಿನ್ ಗಂಡ ನಿನ್ನನ್ ಬೇಡ ಅನ್ಕೊಂಡು ನಿಶ್ಚಿತಾರ್ಥಕ್ಕೆ ಹೋಗಿದ್ದಾನೆ. ನಂಬೋದಕ್ಕಾಗದೆ ಹೋದ್ರು ಅದೇ ನಿಜ. ನೀನ್ ಅನ್ಕೊಂತಾ ಇರೋದು ಒಂದಾದ್ರೆ ಅಲ್ಲಿ ನಡೀತಾ ಇರೋದೇ ಇನ್ನೊಂದು. ಏನ್ ನಿರ್ಧಾರ ತಗೊಂಡೆ? ಏನು ತೋಚ್ತಾ ಇಲ್ಲ. ಆ ಸಮಯದಲ್ಲಿ ವಾಪಸ್ ಬರ್ತೇನೆ, ನಾನು ಮುಂದೆ ಹೆಜ್ಜೆ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಈಗಲ್ಲ, ಆಗ್ಲೇ ಅನ್ನಿಸ್ಬೇಕಿತ್ತು. ಆ ಕ್ಷಣನೇ ಅನ್ಸಿದ್ರೆ ನಿನ್ ಕತೆ ಮತ್ತೊಂದು ತಿರುವು ಪಡ್ಕೊಂತಿತ್ತು. ಇನ್ನು ನೀನು ತ್ಯಾಗ ಮಾಡ್ಕೊಂಡೇ ಕೂತ್ಕೊಂಡಿದ್ರೆ ನಿನ್ ಜೀವನಾನ ನಿನ್ ಕೈಯಾರೆ ನಾಶ ಮಾಡ್ಕೊಂಡೋಳಾಗ್ತ್ಯ. ನಿನ್ ಹಕ್ಕನ್ನ, ನಿನ್ ಸ್ಥಾನನ ಇವಾಗ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಕೂತ್ಕೊಂಡಿರೋ ಕೊಂಬೆನೆ ಕತ್ತರಿಸ್ಕೊಂಡಂಗಾಗತ್ತೆ. ಎಲ್ಲಾನು ಆಗೋದ್ಮೇಲೆ ಸಮುದ್ರದಿಂದ ಸೂಜಿನ್ ತೆಗ್ಯೋಕಾಗ್ದೇ ಇರೋ ಹಾಗೆ ಕಷ್ಟವಾಗಿ ಬದಲಾಗತ್ತೆ ನಿನ್ ಬದುಕು. ಈಗ ನಾನೇನ್ ಮಾಡ್ಬೇಕು? ಅನ್ಯಾಯ ಆಗ್ದೇನೆ ನಿನಗ್ ನೀನೇ ನ್ಯಾಯ ಮಾಡ್ಕೊಳ್ಳೋ ದಾರಿನಲ್ಲಿ ಹೆಜ್ಜೆ ನೀಡು. ಶ್ರೀಕರ್ಗೆ ಭಯ ಜಾಸ್ತಿ. ನೀನೇ ಧೈರ್ಯವಾಗಿ ಹೆಜ್ಜೆನ್ ಮುಂದೆ ಇಡು. ನಿನ್ ಕತ್ತಲ್ಲಿ ಅವನ್ ಕಟ್ಟಿರೋ ತಾಳಿ ಇದೆ. ನೀನ್ ಯಾಕೆ ಯೋಚನೆ ಮಾಡ್ಬೇಕು? ನಿನ್ ಬಗ್ಗೆ ನಿನ್ ಗಂಡ ಹೇಳ್ದೇ ಇರೋವಾಗ ನೀನೇ ನಿನ್ ಬಗ್ಗೆ ಹೇಳ್ಕೋ. ಶ್ರೀಕರ್ ನಿನ್ಗೆ ಮೋಸ ಮಾಡ್ಕೊಂಡೇ ಬರ್ತಿದ್ದಾನೆ. ಆದ್ರೆ ನಿಮ್ ವಿಷಯ ಏನು ನಿಮ್ಮ ಅತ್ತೆ ಮಾವಂಗ್ ಗೊತ್ತಿಲ್ಲ ಅಲ್ವಾ? ನೇರವಾಗಿ ಅವ್ರ ಹತ್ರನೇ ಹೋಗಿ, ನಾನು ನಿಮ್ ಮನೆಗೆ ಅತಿಥಿಯಾಗಿ ಬಂದಿಲ್ಲ, ನಿಮ್ ಸೊಸೆ ಅಂತ ಹೇಳ್ಬಿಡು. ಅತ್ತೆಗೆ ಏನಾದ್ರೂ ಆದ್ರೆ? ಹಾಗಿದ್ರೆ ನಿನ್ ಗಂಡನ್ನ ಇನ್ನೊಂದ್ ಹೆಣ್ಣಿಗೆ ಬಿಟ್ಕೊಡು. ಅದಕ್ಕಿಂತ ನನ್ ಪ್ರಾಣ ಹೋಗೋದೇ ಒಳ್ಳೇದು. ಹಾಗಿದ್ದಾಗ ನಿನ್ನ ಅತ್ತೆ ಮಾವಂಗೆ ನಿಮ್ ಪ್ರೀತಿ ಬಗ್ಗೆ, ಮದ್ವೆ ಬಗ್ಗೆ ಹೇಳ್ಬಿಡು. ಆಗ್ಲೇ ನಿನ್ ಸಮಸ್ಯೆಗೆ ಪರಿಹಾರ ಸಿಗತ್ತೆ.
ಎಷ್ಟೋ ಜನರಿಗೆ ಒಳ್ಳೇದ್ ಮಾಡಿರೋ ಆ ವ್ಯಕ್ತಿಗಳು ನಿಂಗ್ ಅನ್ಯಾಯ ಮಾಡಲ್ಲ. ಮಗ ತಾಳಿ ಕಟ್ಟಿರೋ ಹುಡುಗಿನ ಹೊರಗಾಕಲ್ಲ. ನಿಂಗೆ ನ್ಯಾಯ ಸಿಗತ್ತೆ. ನಿನ್ನೊಳಗೆ ನೀನು ನೋವು ಅನುಭವಿಸೋ ತನಕ ಆ ದೇವ್ರು ಕೂಡ ನಿನಗೆ ಪರಿಹಾರ ತೋರ್ಸೋದಿಲ್ಲ. ಈಗ್ಲೂ ನೀನು ನಿಜ ಹೇಳ್ಕೊಳ್ಳಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಶಾಶ್ವತವಾಗಿ ಈ ಕಣ್ಣೀರ್ ಮಾತ್ರ ಉಳಿಯತ್ತೆ. ನನ್ ಜೀವನ ನನ್ ಕೈಯಿಂದ ಜಾರ್ ಹೋಗ್ಬಾರ್ದು ಅಂದ್ರೆ ಅತ್ತೆ ಮಾವಂಗೆ ನಡೆದಿದ್ದನ್ನ ಹೇಳ್ಬಿಡ್ಬೇಕು. ನಾಳೆನೇ ಹೇಳ್ಬಿಡ್ತೀನಿ. ಇಲ್ಲೇ ನಿಲ್ಸಿ. ತಗೊಳ್ಳಿ ಅಣ್ಣ. ನಿನ್ ಬಗ್ಗೆ ನಿನ್ ಗಂಡ ಹೇಳ್ದೆ ಇರೋವಾಗ ನೀನೇ ನಿನ್ ಬಗ್ಗೆ ಹೇಳ್ಕೊ. ಈಗ್ಲೂ ನೀನು ನಿಜ ಹೇಳ್ಕೊಳ್ಳಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಶಾಶ್ವತವಾಗಿ ಈ ಕಣ್ಣೀರ್ ಮಾತ್ರ ಉಳಿಯತ್ತೆ. ಅತ್ತೆ ಮಾವಂಗೆ ನನ್ ಮೇಲ್ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಶ್ರೀಕರ್ ಅವರು ಯಾವ ಕಾರಣದಿಂದ ನಿಜ ಹೇಳ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರು ನಂಗೆ ತಾಳಿ ಕಟ್ಟಿದ್ದಾರೆ. ನಾನೇ ನಿಮ್ ಸೊಸೆ ಅಂತ ಹೇಳ್ಬಿಡ್ಬೇಕು. ಬನ್ನಿ ಬೇಗ, ಟೈಮ್ ಆಗ್ತಿದೆ ಬನ್ನಿ. ಅಬ್ಬಾ ಏನ್ ಸಿಸ್ಟರ್ ಇಷ್ಟೊಂದು ಲೇಟ್ ಮಾಡ್ತಿರಲ್ಲ ನೀವು? ನಿಂತ್ಕೋ. ಯಾಕೆ ಬಂದೆ? ಶ್ರೀಕರ್ ಇಲ್ಲ. ನಾನು ಅಂಕಲ್ ಆಂಟಿ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಪರ್ಸ್ನಲ್. ಅಂತ ಪರ್ಸ್ನಲ್ ಏನೋ ನಿಮ್ ಹತ್ರ ಹೇಳ್ಕೊಳ್ಳೋ ವಿಷಯ ಅಲ್ಲ. ಅಂತ ರಹಸ್ಯನಾ? ನನ್ನ ಜೀವನಕ್ಕೆ ಸಂಬಂಧಿಸಿರೋ ವಿಷಯ. ಆಹಾ, ನಿನ್ನ ಜೀವನಕ್ಕೆ ನಮ್ಮ ಅತ್ತೆ ಮಾವಂದ್ರಿಗೆ ಏನ್ ಸಂಬಂಧ? ಏನಿದೆ, ಶ್ರೀಕರ್ಗೆ ಸಂಬಂಧ ಸೆಟ್ ಆಗಿದೆ ಅಂತ ಹೇಳಿದ್ವಿ ಅಲ್ವಾ? ಇನ್ನೂ ಏನೋ ಆಸೆ ಉಳಿದಿರೋ ಹಾಗೆ ಕಾಣಿಸ್ತಿದೆ. ಇಷ್ಟು ಕಾಲ ನಿನ್ ಬುಟ್ಟಿಗೆ ಹಾಕೊಂಡು ತುಂಬಾ ಪ್ರಯತ್ನ ಮಾಡ್ದೆ. ಇನ್ನು ನಿನ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ನಿನ್ನೆ ಶ್ರೀಕರ್ಗೆ ನಿಶ್ಚಿತಾರ್ಥ ಆಗೋಯ್ತು. ಕಾವ್ಯನ್ನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಶ್ರೀಕರ್ಗೆ ಯಾವ ಸಂಬಂಧನೂ ಬರಬಾರ್ದು ಅಂತ ತುಂಬಾ ಪ್ರಯತ್ನ ಮಾಡಿದ್ವಿ. ಆದ್ರೆ ನಡೆಯೋದನ್ನ ತಪ್ಸೋದಕ್ಕಾಗಲ್ವಲ್ಲ. ನಾನೇ ನನ್ನ ಆಸೆನ ಬಿಡ್ತಿದ್ದೀನಿ, ಇನ್ನು ನೀನು ಆಸೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೂ ನೀನು ಶ್ರೀಕರ್ಗೋಸ್ಕರ ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ನಿಮ್ ಮುರಳಿ ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ಅಣ್ಣ ನೀನು ನನ್ನ ಅತಿಥಿಯಾಗಿ ವೇದವತಿಯವ್ರ ಮನೆಗೆ ಕಳ್ಸಿದೀಯಾ? ನಾನು ಒಳ್ಳೆ ಸ್ಕೆಚ್ ಹಾಕಿ ಈ ಮನೆ ಸೊಸೆಯಾಗ್ಬಿಡೋಣ ಅಂತ ಅನ್ಕೊಂಡೆ. ಆ ಚಾನ್ಸ್ ಮಿಸ್ ಆಯ್ತು ಅಣ್ಣ ಅಂತ ಹೇಳು. ಏನ್ ನಡೀತಾ ಇದೆ? ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಮತ್ತೆ ಹೊರಗಡೆನೆ ನಿಲ್ಸಿದಿರಲ್ಲ? ಒಳಗಡೆ ಕಾಲಿಡಬಾರ್ದು ಅಂತ ನೀವೇ ಆಜ್ಞೆ ಮಾಡಿದ್ದೀರಾ ಅಲ್ವಾ? ಜೊತೆಗೆ ಕೆನ್ನೆಗೆ 2 ಏಟು ಕೊಟ್ಟಿದ್ದಾರೆ. ಆಗಿನ ಪರಿಸ್ಥಿತಿಗಳು ಬೇರೆ. ಅವನಿನ ಒಳಗೆ ಬರೋಕೆ ಹೇಳಿ. ಅದು ಸರಿ, ನೀವೆಲ್ಲೋ ಹೊರಗಡೆ ಹೋದಾಗಿದ್ರಲ್ಲ, ಹೋಗಿ. ಹೊರಗಡೆ ಇರೋರಿಗೆ ವ್ಯಾಲ್ಯೂ ಮನೆಯವ್ರಿಗೂ ಇಲ್ಲ. ಏನೋ ನಮ್ಮ ಬದುಕು.
ನಡೀರಿ ಹೋಗೋಣ. ಬಾಮ್ಮ. ಅಲ್ಲೇ ಯಾಕೆ ನಿಂತಿದ್ಯಮ್ಮ? ಒಳಗಡೆ ಬಾ. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಆಂಟಿ. ಹೇಳಮ್ಮ, ಏನಾದ್ರೂ ಮಾತಾಡ್ಬೇಕಾ? ಅದು ಹೇಳಮ್ಮ. ನನ್ನ ಹತ್ರ ಯಾಕೆ ಮುಜುಗರ? ಹೇಳ್ಬೇಕು ಅಂತಿದೆ, ಆದ್ರೆ ಏನೋ ಪರಿಸ್ಥಿತಿ ಕೈ ಮೀರಿ ಹೋದವರು ಯೋಚನೆ ಮಾಡೋ ಹಾಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಯಾಕಮ್ಮ? ಶ್ರೀಕರ್ ಅವ್ರಿಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾತ್ರ ಆಗಿದೆ. ನನ್ನ ಜೊತೆ ಮದುವೆ ಆಗಿದೆ. ನಾನು ಹೇಳಬೇಕು ಅನ್ಕೊಂಡಿರೋದನ್ನ ಹೇಳೋದಕ್ಕೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನನಗಿನ್ನೂ ಅವಕಾಶ ಇದೆ. ಹೇಳ್ಬಿಡ್ತೀನಿ, ನಮ್ಮ ಸಂಬಂಧದ ಬಗ್ಗೆ ಹೇಳ್ಬಿಡ್ತೀನಿ. ಹೇಳಮ್ಮ. ಅದು ಅಷ್ಟಕ್ಕೂ ಏನಾಯ್ತು ಅಂದ್ರೆ, ಇರಮ್ಮ. ನಿನ್ ಒಳಗಡೆ ಅಷ್ಟೊಂದು ಭಯ ಇಲ್ಲ ಅಂದ್ರೆ ಯಾಕೆ ಆಚೆ ಬೆವರ್ತಾ ಇದ್ಯಾ? ನೀನ್ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಂಡು ಆಮೇಲೆ ಹೇಳು. ಆಕ್ಚುಲ್ ಆಗಿ ಕೆಲವು ವಿಷಯಗಳು ನಿನ್ನ ಹತ್ರ ಹೇಳಬೇಕು ಅಂತ ನಿನಗೆ ಫೋನ್ ಮಾಡಬೇಕು ಅನ್ಕೊಂಡ್ವಿ. ಅದೇನು ಅಂದ್ರೆ, ನೀವಿರ್ರಿ. ಅವನಿಗೆ ನಮ್ಮನೆ ವಿಷಯಗಳು ಪೂರ್ತಿಯಾಗಿ ಗೊತ್ತಾಗ್ಬೇಕು. ಅವನಿ, ಇಲ್ ಬಾ ಅಮ್ಮ, ಬಾ. ಒಳಗಡೆ ಬಾಮ್ಮ. ಅಮ್ಮನವ್ರನ್ನ ಕಾಪಾಡ್ದವಳು ನೀನು. ನಿನಗೆ ಈ ಅಮ್ಮನವ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗ್ಬೇಕು. ಬಾಮ್ಮ. ಒಂದು ಸಮಯದಲ್ಲಿ ನಮ್ಮ ಸುತ್ತಮುತ್ತ ಇರೋ ಗ್ರಾಮಗಳೆಲ್ಲ ಬರದಿಂದ ತುಂಬೋಗಿತ್ತಮ್ಮ. ಒಂದು ದಿನ ನಮ್ಮ ಅತ್ತೆ ಮಾವ ಹೊಲ ಉಳ್ಬೇಕಾದ್ರೆ ಅಮ್ಮನವ್ರು ಸಿಕ್ಕಿದ್ರು. ತುಳಸಿ ಅಂತ ಜಾತಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು. ಆಗ ಅನ್ನಪೂರ್ಣ ಮಾತೆ ಕಟಾಕ್ಷದಿಂದ ಈ ಊರು ಸಮೃದ್ಧವಾಗುತ್ತೆ. ಪ್ರತಿ ವರ್ಷನೂ ನಿಮ್ಮ ಮನೆ ಸೊಸೆ ಈ ಮೂಗುತಿ ಧರಿಸಿ ಈ ಸಂಪ್ರದಾಯವನ್ನು ಮುಂದುವರಿಸಬೇಕು. ಅವರ ನಂತರ ಮತ್ತೊಂದು ತಲೆಮಾರಿಗೆ ಸೇರಿದ ಸೊಸೆ, ನಿಮ್ಮನೆ ಮಕ್ಕಳು, ಹೀಗೆ ತಲೆಮಾರುಗಳು ಮುಂದುವರಿತಾನೇ ಹೋಗಬೇಕು. ಸ್ವಾಮಿಗಳು ಹೇಳಿರೋ ಹಾಗೆ ಅಂತ ಜಾತಕ ಇರೋ ನಾನು ಈ ಮನೆ ಸೊಸೆ ಆದೆ. 10 ಊರಿನ ಬರ ತೀರ್ಸೋದಕ್ಕೆ ಕಾರಣವಾದೆ.
ನನ್ನ ಜಾತಕ ಹೊಂದಿರೋ ಸೊಸೆನೆ ನನ್ನ ಮನೆಗೆ ಕಾಲಿಡಬೇಕು. ರಾಧಾಕೃಷ್ಣ ಅವಸರಪಟ್ಟು ಬೇರೆ ಜಾತಕ ಹೊಂದಿರೋ ಲಾವಣ್ಯನ ಮದುವೆ ಮಾಡ್ಕೊಂಡ. ಬರೋ ಚಿಕ್ಕ ಸೊಸೆ ಮಾತ್ರ ನನ್ನ ಜಾತಕ ಹೊಂದಿರೋಳೆ ಆಗಿರ್ಬೇಕು. ಭರಣಿ ನಕ್ಷತ್ರ, ಮೇಷರಾಶಿ, ಕಾರ್ತಿಕ ಮಾಸ, ಶುಕ್ರವಾರದ ದಿನ ಹುಟ್ಟಿರೋ ಹುಡುಗಿಗೆ ನನ್ನ ಚಿಕ್ಕ ಸೊಸೆ ಆಗೋ ಅರ್ಹತೆ ಇದೆ. ಬೇರೆ ಯಾರಿಗೂ ಇರಲ್ಲ. ಬೇರೆ ಜಾತಕ ಹೊಂದಿರೋ ಹುಡುಗಿ ನನ್ನ ಮನೆಗೆ ಚಿಕ್ಕ ಸೊಸೆಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಆದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಅವತ್ತು ಆ ಉತ್ಸವದಲ್ಲಿ ಈ ಮೂಗುತಿ ನಿನ್ನ ಕೈಗೆ ಸಿಕ್ತು. ನನ್ನ ಚಿಕ್ಕ ಸೊಸೆ ಈ ಮೂಗುತಿನ ಧರಿಸಿ ಪ್ರಸಾದ ತಯಾರು ಮಾಡಿ ನೈವೇದ್ಯ ಸಮರ್ಪಿಸಿದ್ರೇನೆ ನಮ್ಮ ಊರು ಹಚ್ಚ ಹಸಿರಾಗತ್ತೆ. ಇಲ್ಲ ಅಂದ್ರೆ ಮತ್ತೆ ಬರ ಬರುತ್ತೆ. ಇದು ಮೂಢನಂಬಿಕೆ ಅಲ್ಲ, ಜನರೆಲ್ಲರ ವಿಶ್ವಾಸ. ನಿನ್ನನ್ನು ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾವು ಎಷ್ಟೋ ಸಲ ಅನ್ಕೊಂಡು ಅಮ್ಮ. ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಿನಗೂ ತುಂಬಾ ಸಲ ಅನ್ಸಿರ್ಬೋದು. ನಿನ್ನನ್ನು ಒಪ್ಕೊಳ್ದೇ ಇರೋದಕ್ಕೆ ಕಾರಣ ನಿನ್ನ ಜಾತಕನೇ. ನಿನ್ನ ಜಾತಕದ ಬಗ್ಗೆ ನಿಮ್ಮ ಮುರಳಿ ಅಣ್ಣನ ಕೇಳಿ ತಿಳ್ಕೊಂಡ್ವಿ. ಅವತ್ತು ನಾವು ತುಂಬಾ ಅಪ್ಸೆಟ್ ಆದ್ವಿ. ಶ್ರೀಕರ್ ಹತ್ರನೂ ಅವನಿನ ಮುರಳಿ ತಂಗಿ ಥರನೇ ನೋಡ್ಕೋ, ಬೇರೆ ಥರ ಭಾವಿಸ್ಬೇಡ ಅಂತಾನು ಹೇಳಿದ್ವಿ. ಜಾತಕ ಒಂದು ಕೂಡಿದ್ರೆ ಜೀವನ ಪೂರ್ತಿ ನೀನು ನಮ್ಮೆಲ್ಲರ ಜೊತೆ ಇರ್ತಿದ್ಯಮ್ಮ. ಅದೃಷ್ಟದಿಂದ ನನ್ನ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದ್ರಿಂದ ನಿಶ್ಚಿತಾರ್ಥ ಮಾಡಿ ಮುಗಿಸ್ದೆ. ಆ ಹುಡುಗಿ ಕೂಡ ನಿನ್ನ ಹಾಗೆ ಲಕ್ಷಣವಾಗಿ ಸೀರೆನಲ್ಲಿ ಸಂಪ್ರದಾಯವಾಗಿದ್ದಾಳೆ. ಮದ್ವೆಗೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಪುರೋಹಿತರು ಹೇಳಿದ್ರು. ಇಲ್ಲ ಅಂದಿದ್ರೆ ಈ ವಾರದಲ್ಲೇ ಮದ್ವೆ ಕೂಡ ಆಗೋಗ್ತಿತ್ತು. ಇವತ್ತೇನು ನಿನ್ನ ಹತ್ರ ಈ ವಿಷಯಗಳನ್ನೆಲ್ಲ ಹೇಳ್ಕೋಬೇಕು ಅನ್ನಿಸ್ತು. ಅದಕ್ಕೆ ಯಾವುದು ಮುಚ್ಚಿಡದೆ ಹೇಳ್ಬಿಟ್ಟೆ. ನೀನು ನಮ್ಮ ಶ್ರೀಕರ್ ಫ್ರೆಂಡ್ ಆಗಿ ನಮ್ಮ ಮನೇಲಿ ಒಬ್ಬಳಾಗಿ ಯಾವಾಗಲೂ ಇರಬಹುದು. ಅಷ್ಟೇ ಅಲ್ಲ, ಶ್ರೀಕರ್ ಮದ್ವೆಗೆ ಮುಖ್ಯ ಅತಿಥಿಯಾಗಿ ನೀನೇ ಬರಬೇಕು. ಸರಿನಾ? ಅಮ್ಮ ಅವನಿ, ಅವನಿ, ಅಯ್ಯೋ ಅವನಿ, ಅಮ್ಮ ಅವನಿ, ಅವನಿ, ಏನ್ರಿ ನೀರ್ ತಗೊಂಬನ್ನಿ. ಹಾ ಅವನಿ, ಅಮ್ಮ ಅವನಿ, ಕಣ್ ತೆಗ್ಯಮ್ಮ. ಏನ್ರಿ ಬನ್ರಿ.
ಸ್ವಲ್ಪ ನೀರು ಕುಡಿಯಮ್ಮ. ಇವಾಗ ಓಕೆನೇನಮ್ಮ?